ಕನಕಪುರ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ನಗರದ ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜು 98.64% ಫಲಿತಾಂಶವನ್ನು ಪಡೆದಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಸತೀಶ್ ತಿಳಿಸಿದ್ದಾರೆ. ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಕಳೆದ 6 ವರ್ಷಗಳಿಂದ ನಮ್ಮ ಕಾಲೇಜು ತಾಲೂಕಿನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾ ಬರುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದ್ದಾರೆ. ಈ ಬಾರಿಯೂ ಸಹ 98.64% ಫಲಿತಾಂಶವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 221 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗಿದ್ದು, ಇವರಲ್ಲಿ 218 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಹಾಗೆಯೇ 102 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ 116 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 7 ವಿದ್ಯಾರ್ಥಿಗಳು ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಂಖ್ಯಾಶಾಸ್ತ್ರ, ಭೌತಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ವಿಷಯಗಳಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದರು. ವಾಣಿಜ್ಯ ವಿಭಾಗದಲ್ಲಿ ಎಂ ಲೋಚನಾ ರೆಡ್ಡಿ 588 ಅಂಕಗಳನ್ನು ಪಡೆದಿದ್ದಾರೆ. ಹಾಗೆಯೇ ರಾಜ್ಯಕ್ಕೆ 12ನೇ ಸ್ಥಾನ ಮತ್ತು ಕನಕಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಲಿಖಿತ್ ಗೌಡ ಆರ್ 584 ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಮತ್ತು ಶ್ರೇಯಾ ಎಸ್ 581 ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೂ ವಿಜ್ಞಾನ ವಿಭಾಗದಲ್ಲಿ ಮಧುರಾ ಬಿ 576 ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಮತ್ತು ಅಮೂಲ್ಯ ವಿ 570 ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ಗಳಿಸಿದವರಾಗಿದ್ದಾರೆ. ಇವರು ನಮ್ಮ ಕಾಲೇಜಿಗೆ ಹಾಗೂ ತಾಲೂಕಿಗೆ ಈ ಮೂಲಕ ಕೀರ್ತಿ ತಂದಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಉತ್ತಮ ಫಲಿತಾಂಶವನ್ನು ಪಡೆದು ಹಾಗೂ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಾಗರತ್ನಮ್ಮ, ಕಾರ್ಯದರ್ಶಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಸತೀಶ್, ಖಜಾಂಚಿಗಳಾದ ಗೀತಾ, ಕಾಲೇಜಿನ ಆಡಳಿತ ಮಂಡಳಿ ಕೆ ಗಿರೀಶ್ ಮತ್ತು ವಿಭಾಗದ ಎಲ್ಲ ಮುಖ್ಯಸ್ಥರುಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ತೆ. ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಸತೀಶ್ ಅವರು ಅಭಿನಂದನೆಗಳನ್ನು ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜುಗಳ ಕಡೆಯಿಂದ ಅಭಿನಂದನೆಗಳು. ನಮ್ಮ ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜು 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ 12ನೇ ಸ್ಥಾನ ಹಾಗೂ ಕನಕಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದೇವೆ ಅಂತ ಹೇಳಲು ಇಚ್ಛಿಸ್ತೇವೆ. ನಗರದ ಈ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ನಮ್ಮ ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜು ನಾವು ವಿದ್ಯಾರ್ಥಿಗಳು ಒಟ್ಟು 221 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ 218 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಒಟ್ಟಾರೆ 98.64% ಅಂದ್ರೆ 99ರಷ್ಟು ಫಲಿತಾಂಶವನ್ನ ಪಡೆದಿರ್ತಾರೆ. ಅದರಲ್ಲಿ 102 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು 116 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಲು ಹರ್ಷಿಸ್ತೇವೆ. 7 ವಿದ್ಯಾರ್ಥಿಗಳು ಲೆಕ್ಕಶಾಸ್ತ್ರದಲ್ಲಿ ಅಂದ್ರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಸ್ಟ್ಯಾಟಿಸ್ಟಿಕ್ಸ್, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನ ಪಡೆದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಎಂ ಲೋಚನಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ 588 ಅಂಕಗಳನ್ನು ಪಡೆದು 98% ಅಂಕಗಳನ್ನು ಪಡೆದು ರಾಜ್ಯಕ್ಕೆ 12ನೇ ಸ್ಥಾನ ಹಾಗೂ ಕನಕಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಕ್ರಮವಾಗಿ ಲಿಖಿತ್ ಗೌಡ ಆರ್ 584 ಅಂಕಗಳನ್ನು ಪಡೆದು ಶೇಕಡಾವಾರು 97.33% ಪಡೆದು ರಾಜ್ಯಕ್ಕೆ 16ನೇ ಸ್ಥಾನವನ್ನ, ಕನಕಪುರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡೆದಿರ್ತಾರೆ. ಹಾಗೆ ಶ್ರೇಯಾ ಎಸ್ 581 ಅಂಕಗಳನ್ನ ಪಡೆದು ರಾಜ್ಯಕ್ಕೆ 19ನೇ ಸ್ಥಾನವನ್ನ, ಕನಕಪುರ ತಾಲೂಕಿಗೆ ತೃತೀಯ ಸ್ಥಾನವನ್ನ ಪಡೆದಿರ್ತಾರೆ. ಅದರಂತೆ ವಿಜ್ಞಾನ ವಿಭಾಗದಲ್ಲಿ ಮಧುರಾ 576 ಅಂಕಗಳನ್ನು ಪಡೆದು ಶೇಕಡಾವಾರು 96% ಅನ್ನ ಪಡೆದು ಕನಕಪುರ ತಾಲೂಕಿಗೆ ಪ್ರಥಮ ಸ್ಥಾನ. ಹಾಗೆ ಹಂಸ ಜಿ 572 ಅಂಕಗಳನ್ನು ಪಡೆಯುವ ಮೂಲಕ ಕನಕಪುರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಹಾಗೂ ಅಮೂಲ್ಯ ವಿ 570 ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ತೃತೀಯ ಸ್ಥಾನವನ್ನ ಪಡೆದು ನಂಬರ್ 1 ಪೊಸಿಷನ್ ಅಲ್ಲಿ ನಾವು ಕನಕಪುರ ತಾಲೂಕಿನಲ್ಲಿ ಇದ್ದೀವಿ. ಹಾಗೆ ಕಳೆದ 5 ವರ್ಷಗಳಿಂದ ಕನಕಪುರ ತಾಲೂಕಿಗೆ ಉತ್ತಮ ಫಲಿತಾಂಶವನ್ನು ನೀಡಿ ಪ್ರಥಮ ಸ್ಥಾನದಲ್ಲಿ ನಮ್ಮ ಆದಿತ್ಯಾಸ್ ಕಾಲೇಜ್ ಇರುವುದನ್ನು ಇಲ್ಲಿ ನಾವು ಶ್ಲಾಘಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರಾದ ಕನಕಪುರ ಜನತೆಗೆ ನಮ್ಮ ಆದಿತ್ಯಾಸ್ ಪದವಿ ಪೂರ್ವ ಕಾಲೇಜಿಂದ ಮತ್ತೆ ಆದಿತ್ಯಾಸ್ ಡಿಗ್ರಿ ಕಾಲೇಜು ಕಡೆಯಿಂದ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ.
ಇನ್ನು ಮುಂದೆಯೂ ಸಹ ಈ ತರ ಸಾಧನೆಗಳನ್ನ ಮಾಡಲು ಕನಕಪುರ ತಾಲೂಕಿನ ಎಲ್ಲಾ ಜನತೆಯ ಸಹಕಾರವನ್ನ ಈ ಮೂಲಕ ನಾವು ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಈ ಎಲ್ಲ ಸಾಧನೆಗೆ ಸಹಕರಿಸಿದಂತ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನಮ್ಮ ಆಡಳಿತ ಅಧಿಕಾರಿಯಾದ ಗಿರೀಶ್ ಅವರಿಗೆ, ಹಾಗೆ ನಮ್ಮ ಬೋಧಕಿಯರ ಸಿಬ್ಬಂದಿಗಳಿಗೂ ಕೂಡ ನಾವು ಈ ಮೂಲಕ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. 2026-27ನೇ ಸಾಲಿಗೆ ಪ್ರಥಮ PUCಗೆ ಮತ್ತು BCom ಮತ್ತು BCA ಪದವಿಗೆ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಪ್ರಾರಂಭ ಆಗದೆ ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಎಲ್ಲ ಕನಕಪುರ ಜನತೆಗೆ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ.